ಹೆಂಗಿದೆ ನನ್ನ ಹೇರ್ ಸ್ಟೈಲು ಚೆನ್ನಾಗಿಲ್ವಾ? ನನ್ನ ಗಂಡನಲ್ಲಿದ್ರೆ ಫ್ಲಾಟ್ ಆಗೋಗ್ಬಿಡ್ತಾರೆ. ಬಿಂಕದ ಸಿಂಗಾರಿ ಇವಳೇನು ಇವತ್ತು ತುಂಬಾನೇ ಖುಷಿಯಾಗಿದ್ದಾಳೆ. ಏನು ಇವತ್ತು ನನ್ನ ಹೆಂಡತಿ ಭಾರಿ ಖುಷಿಯಲ್ಲಿರುವಾಗಿದೆ. ಹೌದು, ಮತ್ತೆ ಖುಷಿಯಾಗಿರೋದೆ. ನಾನು ಯಾವಾಗಲೂ ಖುಷಿಯಾಗಿರ್ತೀನಿ. ಅದು ನಿಮಗೆ ಕಾಣಿಸಿರ್ಬೇಕಲ್ಲ. ಅದು ಬಿಡಿ, ಈಗ ನಾನು ಹೇಗೆ ಕಾಣ್ತಿದ್ದೀನಿ, ನನ್ನ ಕೂದಲು ಹೆಂಗಾಗಿದೆ? ಅದೇ ಮತ್ತೆ ನಾನು ಕೇಳೋಕ್ಕಿದ್ದೆ, ಏನೇ ಎಲ್ಲಿಗಾದ್ರೂ ಹೋಗ್ಲಿಕ್ಕಿತ್ತೇನಾ? ಅಲ್ಲ ರೀ, ಹೋಗೋದಿದ್ರೆ ಮಾತ್ರ ಸ್ಟೈಲ್ ಆಗೋದಾ? ಮನೆಯಲ್ಲಿದ್ರೆ ಸ್ಟೈಲ್ ಆಗೋಕ್ಕಿಲ್ವಾ? ಆಯ್ತು ಕಣೆ, ಈಗೇನು ತುಂಬಾನೇ ಖುಷಿಯಾಗಿದ್ಯಾ, ಅದಲ್ಲದೆ ತುಂಬಾನೇ ಚೆನ್ನಾಗಿ ಕಾಣ್ತಿದ್ಯಾ, ಅದಲ್ಲದೆ 18 ವರ್ಷದ ಹುಡುಗಿಯಾಗೆ ಕಾಣ್ತಿದ್ದಿ ಕಣೆ. 18 ವರ್ಷನಾ? ಓ ಮೈ ಗಾಡ್, 18 ವರ್ಷ ಅಂತ ಈಗ ನಿಮಗೆ ಕಾಣ್ತಿರೋದು. ನನಗೆ ಯಾವಾಗಲಿಂದ ಹೇಳ್ತಿದ್ದಾರೆ ನಿಮಗೆ ಏಜ್ ಆಗಿಲ್ಲ ಅಂತ. ನೋಡಿ ನಾನು ಹೆಂಗೆ ಕಾಣ್ತಿದ್ದೀನಿ. ಸಾಕು ನಾನು ಜಸ್ಟ್ ಹೇಳಿದಷ್ಟೇ, ನಿನ್ನನ್ನೇ ನೀನು ಹೊಗಳ್ತಿದ್ಯಾ ಕಣೆ. ಯಾಕೆ ನಗ್ತಿದ್ದೀರಾ? ನನ್ನನ್ನು ನಾನು ಹೊಗಳ್ತಿಲ್ಲ, ನಾನು ಬೇರೆಯವರು ಹೇಳಿದ್ದನ್ನು ಹೇಳ್ತಿರೋದು ಅಷ್ಟೇ. ಆಯ್ತಮ್ಮ ಆಯ್ತು, ಕೋಪ ಮಾಡ್ಕೊಳ್ಬೇಡ. ಈಗ ಚೆನ್ನಾಗಿ ಕಾಣ್ತಿದ್ಯಾ, ಮತ್ತೆ ಕೋಪ ಮಾಡ್ಕೊಂಡ್ರೆ ಎಲ್ಲ ಮೇಕಪ್ ಎಲ್ಲ ಹಾಳಾಗುತ್ತೆ. ಚೆನ್ನಾಗಿ ಕಾಣ್ತಿದ್ಯಾ ಬಿಡು. ನಾನು ಯಾಕೆ ಸುಮ್ಮನೆ ಕೋಪ ಮಾಡಲಿ? ನೀವೆಲ್ಲ ನಂಗೆ ಕೋಪ ಭರಿಸುವಾಗಿ ಮಾತಾಡೋದು. ಆಯ್ತು ಕಣೆ, ನಿಂಗೆ ನಾನು ಏನು ಹೇಳೋಕ್ಕಿಲ್ಲ. ಕೋಪ ಮಾಡ್ತೀಯಾ ಮತ್ತೆ ಹೇಳ್ತೀಯಾ ನೀವೇ ಹೇಳ್ತೀರಾ ಅಂತ. ಆಯ್ತು ಬಿಡು, ಇಲ್ಲಿಗೆ ಬಿಟ್ಬಿಡು. ಚೆನ್ನಾಗಿ ಕಾಣ್ತಿದ್ಯಾ ಸಾಕಲ್ಲ. ಅಯ್ಯೋ ನಾನು ಹೇಳಿದ್ನಲ್ಲ ಕೋಪದಲ್ಲಿ ಇರಬೇಡ ಅಂತ, ಸ್ವಲ್ಪ ಕೂಲ್ ಆಗು. ಹೇಳೋದೆಲ್ಲ ಹೇಳಾಯ್ತು, ಈಗ ಕೂಲ್ ಅಂತೆ. ಕೂಲ್ ಹೋಗ್ರಿ ಸುಮ್ಮನೆ. ಇವಳ ಹತ್ರ ಮಾತಾಡಿ ಜಗಳ ಮಾಡೋಕ್ಕಿಂತ ಸುಮ್ಮನೆ ಹೋಗೋದೇ ಎಷ್ಟೋ ವಾಸಿ. ಬಂದ್ಬಿಟ್ಟಿವ್ರು, ನನ್ನ ಮೂಡೆಲ್ಲ ಹಾಳಾಯ್ತು. ಅಷ್ಟು ಚೆನ್ನಾಗಿ ಕಾಣ್ತಿದ್ದೆ, ಈಗ ನನ್ನ ಕೋಪದಲ್ಲಿ ಹೆಂಗೆ ಕಾಣ್ತಿದ್ದೀನೋ ದೇವ್ರಿಗೆ ಗೊತ್ತು. ಹೀಗೆ ಒಬ್ಬೊಬ್ಬರೇ ಒಂದೊಂದೇ ಹೇಳ್ತಿದ್ರೆ ನನ್ನ ಮೂಡೆಲ್ಲ ಹಾಳಾಗುತ್ತೆ. ಈಗ ಯಾರ್ಯಾರು ಬರ್ತಾರೆ ಏನೇನು ಹೇಳ್ತಾರೋ ದೇವ್ರಿಗೆ ಗೊತ್ತು. ಮೇಕಪ್ ಮಾಡುವಾಗ ಇವರು ಬಂದರು, ಮೂಡೆಲ್ಲ ಹಾಳು ಮಾಡಿಬಿಟ್ರು. ಅಯ್ಯೋ, ಈಗ ರೆಡಿ ಆಗೋದೇನೋ ಆಗಿಬಿಟ್ಟೆ. ಈಗ ಯೂಟ್ಯೂಬಲ್ಲಿ ಲೈವ್ ಬರಬೇಕಲ್ಲ. ಓಕೆ ರೆಡಿ. ಹಾಯ್ ಫ್ರೆಂಡ್ಸ್, ಹೆಂಗಿದೆ ಎಲ್ಲರೂ? ನಾನಂತೂ ಸೂಪರ್. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನನ್ನ ಲುಕ್ ಇವತ್ತು ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಅದಲ್ಲದೆ ನನ್ನ ಚೈನ್ ಇದೆಲ್ಲ ಅದು ಡೈಮಂಡ್. ಬಾಯ್ ಫ್ರೆಂಡ್ಸ್, ನಾವಿನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಯ್ಯೋ, ಈಗ ವಿಡಿಯೋ ಏನೋ ಮಾಡಿಬಿಟ್ಟೆ. ಈಗ ಮೇಕಪ್ ಎಲ್ಲ ತೆಗಿಬೇಕಲ್ಲಪ್ಪ. ಬೇಗ ಮೇಕಪ್ ಎಲ್ಲ ತೆಗಿತೀನಿ. ಆದಮೇಲೆ ಆರಾಮಾದಲ್ಲಿ ಕೂತ್ಕೊಳ್ತೀನಿ. ಅಯ್ಯೋ ತುಂಬಾನೇ ಹಸಿವಾಗ್ತಾ ಉಂಟು. ವಯಸ್ಸಾದವರು ಮನೆಯಲ್ಲಿದ್ದಾರೆ. ಮಾವ ನಿಮಗೆ ಅದು ಬೇಕಾ, ಗಂಡ ನಿಮ್ಗೆ ಇದು ಬೇಕಾ ಅಂತ ಹೇಳೋರಿಲ್ಲ, ಯಾರೂ ಇಲ್ಲ. ಏನು ಮಾಡೋದು, ಸುಮ್ಮನಿರೋದೇ ವಾಸಿ. ಏನಾದರೂ ಹೇಳಿದರೆ ಬೈಬಿಡ್ತಾರೆ, ಅದಕ್ಕೆ ಸುಮ್ಮನೆ ಇರ್ತೀನಿ. ಅಪ್ಪ, ಈ ವ್ಲಾಗ್ ಮಾಡುವಾಗ ನಂಗಂತೂ ಸುಸ್ತಾಯ್ತಪ್ಪ. ಬಟ್ಟೆ ತೆಗೆದು ಯಾವಾಗ ಕೂತ್ಕೊಳ್ಳಿಲ್ಲ ಅಂತ ಅನಿಸಿತ್ತು. ದೇವ್ರೇ ಅಂತ ಶೆಕೆ, ಈ ಬಿಸಿಲಿಗೆ ಹೊರಗೆ ಹೋಗೋಕ್ಕೂ ಆಗಲ್ಲ. ಕೆಲಸದವರು ಹೇಗೆ ಕೆಲಸ ಮಾಡ್ತಾರೋ ದೇವ್ರಿಗೆ ಗೊತ್ತು. ಇವರೇನು ಇಲ್ಲೇ ನಿಂತ್ಕೊಂಡಿದ್ದಾರೆ, ಅದಲ್ಲದೆ ಯೋಚನೆ ಕೂಡ ಮಾಡ್ತಿದ್ದಾರೆ. ಏನು ರೀ, ಇಲ್ಲೇನ್ರಿ ಮಾಡ್ತಿದ್ದೀರಾ? ನಿಂಗೆ ಯಾಕೆ, ನಾನು ಏನಾದರೂ ಮಾಡ್ತೀನಿ. ನಿನ್ನ ಹತ್ರ ಮಾತಾಡುವಾಗ ಒಳ್ಳೆ ಮೈಯಲ್ಲಿ ದೆವ್ವ ಬಂದಾಗ ಮಾತಾಡ್ತೀಯಲ್ಲ, ನಿಂಗೆ ಯಾಕೆ, ನಾನು ಏನಾದರೂ ಮಾಡ್ತೀನಿ. ನಿನ್ನ ಕೆಲಸ ನೀನು ನೋಡ್ಕೊ, ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ. ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡ. ಓ, ಆವಾಗ ಹೇಳಿದಕ್ಕೆ ಇಷ್ಟೊಂದು ಸಿಟ್ಟಾ? ಅದು ನಾನು ಕೋಪದಲ್ಲಿದ್ದೆ, ನೀವು ಬೇಕಂತಲೇ ಮಾತಾಡ್ತಿದ್ದೀರಾ, ಅದಕ್ಕೆ ನಂಗೆ ಕೋಪ ಬಂತು, ಹಾಗೆ ಬೈದೆ. ಸಾರಿ ರೀ, ಅದಕ್ಕೆಲ್ಲ ಕೋಪ ಮಾಡ್ಕೊಳ್ಬೇಡಿ. ಸಾಕು ಮಾತಾಡ್ದೆಲ್ಲ ಮಾತಾಡ್ಬಿಟ್ಟು ಈಗ ನೈಸ್ ಮಾಡೋಕ್ಕೆ ಬಂದ್ಲು. ಸುಮ್ಮನೆ ಹೋಗಿಲ್ಲಿಂದ. ರೀ, ಕೋಪ ಮಾಡ್ಕೊಳ್ಬೇಡ್ರಿ. ಯಾಕೆ ಇಷ್ಟೊಂದು ಸಿಟ್ಟಲ್ಲಿದ್ದೀರಾ? ಈಗ ಇಲ್ಲಿಂದ ಹೋಗ್ತೀಯಾದರೆ ಹೋಗು, ನನ್ನ ಹತ್ರ ಸುಮ್ಮನೆ ಮಾತಾಡೋಕ್ಕೆ ಬರಬೇಡ. ಒಂದು ನನಗೆ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಒಂದು ತುಂಬಾ ಹಸಿವಾಗ್ತಾ ಉಂಟು, ಒಂದು ತಿಂಡಿ ಮಾಡಿಕೊಡುವವರಿಲ್ಲ. ಆ ಸೊಸೆ ಇದ್ದಾಳೆ, ಅವಳ ಇಷ್ಟಕ್ಕೆ ಅವಳು ಕೆಲಸ ಮಾಡ್ತಿದ್ದಾಳೆ. ನೀನಿದೆಯಾ, ಏನಕ್ಕೋ ಹೊರಡ್ತೀಯ. ಕೇಳಿದರೆ ಕೋಪ ಬರುತ್ತೆ, ಅದಕ್ಕೆ ನಾನು ಸುಮ್ಮನೆ ಇರ್ತೀನಿ. ನಿಮ್ಮ ಹತ್ರ ಕೇಳೋ ಬದಲು ಸುಮ್ಮನೆ ಇರೋದೇ ವಾಸಿ. ನನ್ನ ಗಂಡನಿಗೆ ಅದಕ್ಕೆ ಇಷ್ಟೊಂದು ಕೋಪ? ಸರಿ ಏನು ಬೇಕು ಕೇಳಿ, ನಾನು ಮಾಡ್ತರ್ತೀನಿ. ಏನು ಹೇಳಿ? ಸಾಕಮ್ಮ ಸಾಕು, ನನಗೆ ಏನೂ ಬೇಡ. ನೀನು ಇಲ್ಲಿಂದ ಹೊರಟ್ರೆ ಸಾಕು. ಇದು ಅತ್ತಲ್ವಾ? ಅತ್ತೆ ಯಾವಾಗಲಿಂದ ಶುರು ಮಾಡಿದ್ರು ವ್ಲಾಗ್ ಎಲ್ಲ? ಅದಲ್ಲದೆ ವೈರಲ್ ಕೂಡ ಆಗ್ತಾ ಉಂಟು. ಅಯ್ಯೋ ದೇವ್ರೆ, ಟ್ರೋಲ್ ಮಾಡ್ತಿದ್ದಾರೆ ಇವ್ರ ವಿಡಿಯೋ ಎಲ್ಲ. ಏನು ಹೇಳೋದು? ಅಯ್ಯೋ ದೇವ್ರೆ. ಅತ್ತೆ, ಅದೇನೇ ಒಂದೇ ಸಮನೆ ಅತ್ತೆ ಅಂತ ಕರೀತಿದ್ಯಾ ಏನೇ? ಅತ್ತೆ, ನಿಮ್ಮ ವಿಡಿಯೋ ಯೂಟ್ಯೂಬಲ್ಲಿದೆ? ಹೌದು ಕಣೆ, ಯೂಟ್ಯೂಬಲ್ಲಿ ವಿಡಿಯೋ ಇರಲಿ, ಏನೀಗ? ಏನು, ಅವಳ ವಿಡಿಯೋ ಯೂಟ್ಯೂಬಲ್ಲಿದೆಯಾ? ಅಯ್ಯೋ, ಅವಳೇನೋ ತಮಾಷೆಗೆ ಹೇಳ್ತಿದ್ದಾಳೆ ರೀ. ಇಲ್ಲ ಅತ್ತೆ, ನಾನು ನಿಜನೇ ಹೇಳ್ತಿದ್ದೀನತ್ತೆ. ಆಯ್ತಮ್ಮ, ನಂಗೆ ಗೊತ್ತಾಯ್ತು, ಸ್ವಲ್ಪ ಮೆಲ್ಲ ಹೇಳ. ಓ ಹಿಂಗ, ಮಾವನ್ ಗೊತ್ತಿಲ್ದಾಗೆ ಇವರು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಿದ್ದಾರೆ. ನೆಲ್ಲಿ ಇರ್ತೀನಿ ಫಿಟ್ಟಿಂಗ್. ಅತ್ತೆ, ಇದೇನತ್ತೆ, ನಿಮ್ಮ ವಿಡಿಯೋ ಎಲ್ಲ ಟ್ರೋಲ್ ಆಗ್ತಿದತ್ತೆ. ಅಯ್ಯೋ ಸ್ವಲ್ಪ ಮೆತ್ತಕ್ಕೆ ಹೇಳಿ, ನಾನು ಎಷ್ಟು ಸಲ ಹೇಳಿ. ಏನೇ ಹೇಳ್ತಿದ್ಯಾ? ಅವಳ ವಿಡಿಯೋ ಯೂಟ್ಯೂಬಲ್ಲ? ಏನಮ್ಮ, ಸ್ವಲ್ಪ ಸರಿಯಾಗಿ ಬಿಡಿಸೇಳು. ಏನೇ ನೀನು ಏನೇ ಮಾಡಿದ್ಯಾ ಯೂಟ್ಯೂಬಲ್ಲಿ? ಅಯ್ಯೋ ಏನಿಲ್ಲ ರೀ, ಅವಳು ಸುಮ್ಮನೆ ಹೇಳ್ತಿದ್ದಾಳೆ ಅಷ್ಟೇ. ಅಯ್ಯೋ ಮಾವ, ನಾನು ಸುಮ್ಮನೆ ಹೇಳ್ತಿಲ್ಲ, ನಾನು ನಿಜನೇ ಹೇಳ್ತಿದ್ದೀನಿ. ನಿಮ್ಮ ಹೆಂಡತಿ ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದಾಳೆ ನೋಡಿ, ಫುಲ್ ಟ್ರೋಲ್ ಮಾಡ್ತಿದ್ದಾರೆ ಜನಗಳೆಲ್ಲ. ಅಯ್ಯೋ ನಿಂಗೇನೇ ಬಂದಿರೋದು ದೊಡ್ಡ ರೋಗ. ಏನೇ ಮಾಡ್ತಿದ್ಯಾ ಯೂಟ್ಯೂಬಲ್ಲಿ? ಏನೇ ವ್ಲಾಗ್ ಎಲ್ಲ ಏಕ ನಿಂಗೆ? ಸುಮ್ಮನೆ ಇರೋದಲ್ಲ. ಅಯ್ಯೋ, ಅವಳು ಸುಮ್ಮನೆ ಹೇಳ್ತಿದ್ದಾಳೆ ಕಣ್ರಿ. ಅವಳಿಗೇನು ಸುಮ್ಮನೆ ಹೇಳಿಕ್ಕೆ ಹುಚ್ಚೇನೆ? ಏನು ನಿಜ ಹೇಳು. ಆವಾಗ ತಾನೇ ಹೊರಡ್ಕೊಂಡು ನಿಂತಿದ್ಯಾ, ನಾನು ಕೇಳಿದ್ರೆ ಸುಮ್ಮನೆ ಅಂತ ಹೇಳಿದ್ದಿ. ಏನು ಹೇಳು, ನಿಜ ಹೇಳು.
ಹೌದ್ರಿ, ನಾನು ಕೂಡ ಬೇರೆಯವರ ವೀಡಿಯೋಸ್ ಎಲ್ಲ ನೋಡಿ ನಾನು ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದು ವೀಡಿಯೋಸ್ ಎಲ್ಲ ಮಾಡುವ ಅಂತ ಆಯಿತು. ಅದಕ್ಕೆ ಮಾಡಿದೆ. ಏನಾಯ್ತು ಈಗ? ಅದನ್ನೆಲ್ಲ ಸುಮ್ಮನೆ ಡಿಲೀಟ್ ಮಾಡಿ ಹೋಗಿ ಕೂತ್ಕೋ. ನನಗೆ ಸುಮ್ಮನೆ ಇಲ್ಲದ್ರೆ ಕೋಪ ಬರಿಸಬೇಡ. ಹೋಗಿ ಮೊದಲು ಡಿಲೀಟ್ ಮಾಡು. ಬೇಡ ಅದರ ಸಾಹಸ ಎಲ್ಲ. ಅಯ್ಯೋ, ವೀಡಿಯೋಸ್ ಎಲ್ಲ ಮಾಡಿ ಸುಮ್ಮನೆ ಡಿಲೀಟ್ ಮಾಡುವಂಗಾಯ್ತಲ್ಲಪ್ಪ. ಹೆಂಗೆತ್ತೆ ನಾವು ನಿಮ್ಮ ವೀಡಿಯೋಸ್ ಎಲ್ಲ ಈಗ ಫುಲ್ ಡಿಲೀಟ್.